ಸರ್ಕಾರ ಸಂಪೂರ್ಣ ಆರ್ಥಿಕ ದಿವಾಳಿಯಾಗಿದೆ. ಗ್ಯಾರಂಟಿ ಯೋಜನೆಗಳನ್ನು ನೀಡಿ ರಾಜ್ಯ ಸರ್ಕಾರ ಸಂಪೂರ್ಣ ಆರ್ಥಿಕ ದಿವಾಳಿಯಾಗಿದೆ ಎಂದು ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ವಾಗ್ದಾಳಿ ನಡೆಸಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರುಗಳಿಗೆ ಅನುದಾನ ಸಿಗುತ್ತಿಲ್ಲ. ಇದರಿಂದ ಕ್ಷೇತ್ರದಲ್ಲಿ ಶಾಸಕರು ಮುಖ ಎತ್ತಿಕೊಂಡು ಓಡಾಡಲು ಸಹ ಆಗ್ತಿಲ್ಲವೆಂದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮಲ್ಲಿಕಾರ್ಜುನ ಸಂಗೊಳಗಿ, NKST4 ನ್ಯೂಸ್, ಕಲಬುರಗಿ. ಸರ್ಕಾರ ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿತನಕ್ಕೆ ಮುಟ್ಟಿ ಅಭಿವೃದ್ಧಿಯಲ್ಲಿ ಸಂಪೂರ್ಣವಾಗಿ ಸೋತು ಹೋಗಿದೆ. ಯಾವುದೇ ಶಾಸಕರಿಗೆ ಅನುದಾನ ಕೊಡಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುಷ್ಟೀಕರಣದ ಪರಾಕಾಷ್ಠೆ ಮುಟ್ಟಿದ್ದರ ಫಲವಾಗಿ ರಾಜ್ಯದಲ್ಲಿ ಬಹಳಷ್ಟು ಗೊಂದಲಗಳು ಆಗಿದ್ದಾವೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂತಹ ಪ್ರಕರಣಗಳು, ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ನಾಳೆ ನಡೆಯುವಂತಹ ಸದನದಲ್ಲಿ ಈ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ಈ ಸರ್ಕಾರವನ್ನ ಕಟ್ಟಿ ಹಾಕುವಂತಹ ಮತ್ತೆ ಈ ಸರ್ಕಾರದ ವೈಫಲ್ಯವನ್ನ ಈ ರಾಜ್ಯಕ್ಕೆ ತಿಳಿಸುವಂತಹ ಪ್ರಯತ್ನ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷವಾಗಿ ಈ ರಾಜ್ಯದ ಜನತೆಯ ಧ್ವನಿಯಾಗಿ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಏನು ವಕ್ಫ್ ವಿವಾದ ಈ ರಾಜ್ಯದಲ್ಲಿ ಈ ಮಟ್ಟಕ್ಕೆ ಹೆಚ್ಚಾಯಿತು, ಇದರ ಬಗ್ಗೆಯೂ ಕೂಡ ಭಾರತೀಯ ಜನತಾ ಪಕ್ಷ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಸದನ ಪ್ರಾರಂಭ ಆಗೋದಕ್ಕೆ ಮುಂಚೆ ಆ ವಕ್ಫ್ನಿಂದ ತೊಂದರೆಗೆ ಒಳಗಾಗಿರುವಂತಹ ರೈತರು, ಮಠಾಧೀಶರು, ಅಮಾಯಕರನ್ನ ಭೇಟಿ ಮಾಡಿ ಆ ಸ್ಥಳಗಳಿಗೆ ಭೇಟಿ ಕೊಟ್ಟು ಸಾರ್ವಜನಿಕವಾಗಿ ವಿರೋಧ ವ್ಯಕ್ತಪಡಿಸುವಂತಹ ಹೋರಾಟವನ್ನ ಕೈಗೊಂಡು ಆ ನಂತರದಲ್ಲಿ ಸದನವನ್ನ ಪ್ರವೇಶ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಸಾಮಾನ್ಯ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರ 3 ತಂಡಗಳನ್ನ ರಚನೆ ಮಾಡಿ, ಒಂದು ತಂಡ ಅದರ ನೇತೃತ್ವವನ್ನು ಸನ್ಮಾನ್ಯ BY ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು, ಸನ್ಮಾನ್ಯ R ಅಶೋಕ್ ಅವರು ವಿಧಾನಸಭೆಯ ಅಪೋಸಿಷನ್ ಲೀಡರ್, ಅದೇ ರೀತಿ ಛಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರು. ಈ 3 ತಂಡಗಳು 4, 5, 6 ಈ 3 ದಿನಗಳ ರಾಜ್ಯ ಪ್ರವಾಸವನ್ನ ಕೈಗೊಂಡು 9ನೇ ತಾರೀಕು ಸದನವನ್ನ ಈ ತಂಡಗಳು ಮಾಹಿತಿಯನ್ನ ಕೊಟ್ಟು ಪಕ್ಷ ಸದನದ ಒಳಗೂ ಕೂಡ ಹೋರಾಟಕ್ಕೆ ಮುನ್ನುಡಿ ಹಾಡ್ತಾ ಇದೆ. ಆ ನಿಟ್ಟಿನಲ್ಲಿ 4ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಬೀದರ್ನಲ್ಲಿ ರಾಜ್ಯಾಧ್ಯಕ್ಷರು ಹೋರಾಟದಲ್ಲಿ ಭಾಗವಹಿಸ್ತಾರೆ. ಆ ನಂತರದಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4:30, 5 ಗಂಟೆಯವರೆಗೆ ಕಲಬುರಗಿಯಲ್ಲಿ ಹೋರಾಟದಲ್ಲಿ ರೈತರನ್ನ ಭೇಟಿ ಮಾಡುವಂಥದ್ದು, ಆ ಸ್ಥಳಗಳಿಗೆ ಭೇಟಿ ನೀಡುವಂಥದ್ದು, ಅವರೊಟ್ಟಿಗೆ ಮಾತನಾಡುವಂಥದ್ದು, ಆ ಮೂಲಕ ವಕ್ಫ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವಂಥದ್ದು ಈ ಹೋರಾಟದ ಭಾಗವಾಗಿರ್ತವೆ. 5ನೇ ತಾರೀಕು ರಾಯಚೂರು ಮತ್ತೆ ಯಾದಗಿರಿ ಅಲ್ಲಿ ಹೋರಾಟವನ್ನ ಕೈಗೊಳ್ತವೆ. ಮೊದಲು ಯಾದಗಿರಿಯಿಂದ ಪ್ರಾರಂಭ ಮಾಡಿ ರಾಯಚೂರಿಗೆ ಮಧ್ಯಾಹ್ನ ಪ್ರವೇಶವನ್ನ ಮಾಡಿ, ಮರುದಿನ ಕೊಪ್ಪಳ ಮತ್ತೆ ಗದಗ, ಈ ರೀತಿ 3 ದಿನದ ರಾಜ್ಯಾಧ್ಯಕ್ಷರ ಹೋರಾಟ, ಚಳವಳಿ ಮತ್ತೆ ರೈತರೊಂದಿಗೆ, ಸಂತ್ರಸ್ತರೊಂದಿಗೆ ಸಂವಾದ ಇವೆಲ್ಲವನ್ನು ಒಳಗೊಂಡಂತಹ ರೂಪುರೇಷೆಯ 3 ದಿನದ ಹೋರಾಟದ ಸ್ವರೂಪ ಇಲ್ಲಿ ಜರುಗತ್ತೆ. ಆ ಮೂಲಕ ಈ ರಾಜ್ಯ ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡುತ್ತೆ. ಎರಡನೇದಾಗಿ ಏನು ಗೊಂದಲವನ್ನ ಹುಟ್ಟುಹಾಕ್ತಾ ಇದ್ದಾರೆ, ಬಿಜೆಪಿಯ ಅವಧಿಯಲ್ಲಿ ಇಷ್ಟು ನೋಟಿಸ್ಗಳನ್ನ ಕೊಟ್ಟಿದ್ರು, ಇದು ಕಾಂಗ್ರೆಸ್
ತನ್ನ ಅಸಹಾಯಕತೆ ಮತ್ತೆ ಪಲಾಯನವಾದವನ್ನ ತೋರಿಸುವಂತಹ ಬೆಳವಣಿಗೆ. ಭಾರತೀಯ ಜನತಾ ಪಕ್ಷದ ನಾಯಕರಾಗಿದ್ದಂತಹ ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಯಾವ ಸಚಿವರಿಗೂ ಕೂಡ ನೀವು ಹೋಗಿ ಈ ಕೆಲಸವನ್ನ ಮಾಡಿ ಅಂತ ಹೇಳಿ ಯಾರಿಗೂ ಹೇಳಿರಲಿಲ್ಲ. ಆ ಪ್ರೊಸೀಡಿಂಗ್ಸ್ ನಲ್ಲಿ ಬರ್ಕೊಂಡಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಈ ಅದಾಲತ್ತನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಿಜೆಪಿ ಅವಧಿಯ ಯಾವ ಸಚಿವರು ಕೂಡ ಎಲ್ಲಿಯೂ ಕೂಡ ಮೀಟಿಂಗ್ ಅನ್ನ ಮಾಡಿಲ್ಲ. ಭಾರತೀಯ ಜನತಾ ಪಕ್ಷ ಈ ನೆಲದ ಕಾನೂನನ್ನ ಗೌರವಿಸುವಂತಹ ಪಕ್ಷ. ಯಡಿಯೂರಪ್ಪನವರಾಗಲಿ ಬಸವರಾಜ ಬೊಮ್ಮಾಯಿ ಅವರಾಗಲಿ ಈ ರೀತಿ ಹೇಳಿದ್ದಕ್ಕಾಗಿ ನಿಮ್ಮ ಪಹಣಿಯನ್ನ ಬದಲು ಮಾಡ್ತಾ ಇದ್ದೇವೆ ಅಂತ ಹೇಳಿ ಯಾವ ಬೆಳವಣಿಗೆಗಳು ಆಗಿಲ್ಲ. ಒಂದು ವೇಳೆ ಯಾವುದೋ ಅಧಿಕಾರಿ ತಪ್ಪು ಮಾಡಿದ್ದರೆ ಅದು ಅಧಿಕಾರಿಯ ಮಟ್ಟದಲ್ಲೇ ಆಗಿರುವ ತಪ್ಪಿರಬಹುದು. ಅವತ್ತು ಎಲ್ಲಾದರೂ ಕಾಂಗ್ರೆಸ್ ಪಕ್ಷ ಗಮನಕ್ಕೆ ತಂದಿದ್ದರೆ ಅಥವಾ ಯಾರಾದರೂ ರೈತರು ಗಮನಕ್ಕೆ ತಂದಿದ್ರೆ ಒಂದು ಕ್ಷಣ ವ್ಯರ್ಥ ಮಾಡಲಾರ್ದೆ ಆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತಿದ್ವಿ. ಈಗ ನಾನು ಈ ಸರ್ಕಾರಕ್ಕೆ ಚಾಲೆಂಜ್ ಹಾಕ್ತೇನೆ, ನಾಳೆ ನಾವು ಅಧಿಕಾರಕ್ಕೆ ಬಂದಾಗಲೂ ಈ ರೀತಿಯ ತಪ್ಪು ಮಾಡಿರುವಂತಹ ಅಧಿಕಾರಿ ಯಾರೇ ಆಗಿರಲಿ ಬಿಜೆಪಿ ಅವರ ಮೇಲೆ ಕ್ರಮ ಜರುಗಿಸುವಂತಹ ಬದ್ಧತೆಯನ್ನ ಹೊಂದಿದೆ. ನಾನು ಕಾಂಗ್ರೆಸ್ಗೆ ಸವಾಲು ಹಾಕ್ತೇನೆ, ನಿಮಗೆ ಆ ರೀತಿ ಹೇಳುವಂತಹ ಧಾಡಸಿ ಇದೆಯಾ? ನೈತಿಕ ಧೈರ್ಯ ಇದೆಯಾ? ಅಧಿಕಾರಿಗಳು ತಪ್ಪು ಮಾಡಿದರೆ ಅವರನ್ನ ಸಸ್ಪೆಂಡ್ ಮಾಡುವಂತಹ ನೈತಿಕತೆ ನಿಮ್ಮಲ್ಲಿ ಇದೆಯಾ? ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಮಾಡಿದ್ದೀನಿ ಅಂತ ಹೇಳಿ ಜಮೀರ್ ಅಹಮದ್ ಅವರು ಹೇಳ್ಕೊಂಡಿದ್ದಾರೆ. ಇಲ್ಲಿಯವರೆಗೆ ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಸ್ಪಷ್ಟೀಕರಣವನ್ನ ರಾಜ್ಯದ ಜನತೆಗೆ ಕೊಟ್ಟಿಲ್ಲ. ನಾನು ಸೂಚನೆ ಕೊಟ್ಟಿದ್ದೆ ಅಂತ ಹೇಳಿಲ್ಲ ಅಥವಾ ಕೊಟ್ಟಿಲ್ಲ ಅಂತಾನೂ ಹೇಳಿಲ್ಲ. ಒಂದು ವೇಳೆ ಕೊಟ್ಟಿದ್ದರೆ ಯಾಕೆ ಕೊಟ್ಟಿದ್ದೆ ಅನ್ನೋದನ್ನ ಈ ಜನತೆಗೆ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಬೇಕು. ಒಂದು ವೇಳೆ ನಾನು ಆ ರೀತಿ ಸೂಚನೆಯನ್ನ ಕೊಟ್ಟಿರಲಿಲ್ಲ, ಜಮೀರ್ ಅಹಮದ್ ಅವರು ಹೇಳಿದ್ದು ಸುಳ್ಳು ಅಂತ ಹೇಳೋದಾದ್ರೆ ತಕ್ಷಣಕ್ಕೆ ಜಮೀರ್ ಅಹಮದ್ ಅವರನ್ನ ಸಚಿವ ಸಂಪುಟದಿಂದ ಕಿತ್ತು ಒಗಿಬೇಕು. ನೆಕ್ಸ್ಟ್, ಬಡವರ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡೋದಕ್ಕೂ ಕೂಡ ಕೇಂದ್ರದ ಕಡೆ ಬೆರಳು ತೋರಿಸುವಂತಹ ಕೆಲಸ ಮಾಡ್ತಾರೆ. ಕೇಂದ್ರ ಸರ್ಕಾರದ ಏನು ಮಾರ್ಗಸೂಚಿಗಳು ಇರ್ತವೆ ಅದು ಬಡವರಿಗೆ ಅನ್ಯಾಯ ಮಾಡುವಂತಹ ಮಾರ್ಗಸೂಚಿ ಇರೋದಿಲ್ಲ. ಅರ್ಹರನ್ನ ಒಬ್ಬರನ್ನು ಕೈ ಬಿಡಲಾರದೆ ಪ್ರತಿಯೊಬ್ಬರಿಗೂ ಬಿಪಿಎಲ್ ಕೊಡಬೇಕು ಅನ್ನೋದೇ ಕೇಂದ್ರದ ಸರ್ಕಾರದ ಸೂಚನೆ. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಜನರ ಪ್ರಾಣವನ್ನ ಹಿಡ್ತಾ ಇದೆ ಅಂದ್ರೆ, ತಹಸೀಲ್ದಾರ್ ಕಚೇರಿಯಲ್ಲಿ ಬಿಪಿಎಲ್ ಕಾರ್ಡ್ಗಳು ಹರಾಜಿಗೆ ನಿಂತಿದ್ದಾವೆ. ಬಡವ ಬಿಪಿಎಲ್ ಕಾರ್ಡ್ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ತಹಸೀಲ್ದಾರ್ ಆಫೀಸಲ್ಲಿ 5,000 ರೂಪಾಯಿ 10,000 ರೂಪಾಯಿ ಲಂಚ ಕೊಡಬೇಕು. ಯಾವ ಬಡವ ದುಡ್ಡು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವನ ಬಿಪಿಎಲ್ ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ. ಯಾರು ಶ್ರೀಮಂತರಿದ್ದಾರೆ, ಲಂಚ ಯಾರು ಕೊಡ್ತಾ ಇದ್ದಾರೆ, ಅವರ ಕಾರ್ಡ್ಗಳು ಉಳ್ಕೊಳ್ತಾ ಇದ್ದಾವೆ. ಹಾಗಾಗಿ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡುವಂತದ್ದು, ಅರ್ಹ ಬಡವರ ಕಾರ್ಡ್ಗಳನ್ನ ನೀವೇನು ರದ್ದು ಮಾಡ್ತಾ ಇದ್ದೀರಿ. ಈಗ ತಾತ್ಕಾಲಿಕವಾಗಿ ಅಧಿವೇಶನದಲ್ಲಿ ಬಿಜೆಪಿಯವರು ಬಹಳ ದೊಡ್ಡ ಹೋರಾಟ ಮಾಡ್ತಾರೆ ಅಂತ ಹೇಳಿ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೀರಿ. ಆದರೆ ಏನು ಡಿಸ್ಟ್ರಿಕ್ಟ್ ಗಳಿಗೆ ಟಾರ್ಗೆಟ್ ಕೊಟ್ಟಿದ್ದೀರಿ, ನಿಮ್ಮ ಹತ್ರನೇ ಸರ್ವೆ ಸರಿಯಾಗಿ ಇಲ್ಲ. ಆ ಸರ್ವೆ ಮಾಡಿ ಮುಂದಿನ ಕ್ರಮ ತಗೊಳ್ಬೇಕಾಗಿತ್ತು, ಅದರಲ್ಲಿ ವೈಫಲ್ಯ ಇದೆ. 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಏನು ಜನತೆಗೆ ಮೋಸ ಮಾಡಿ ವೋಟ್ ಹಾಕಿಸ್ಕೊಂಡ್ರಿ. ಕೇಂದ್ರ ಸರ್ಕಾರ ಈಗ ಅಕ್ಕಿ ಕೊಡ್ಲಿಕ್ಕೆ ತಯಾರಿದ್ರೆ ನಿಮ್ಮ ಹತ್ರ ಖರೀದಿ ಮಾಡ್ಲಿಕ್ಕೆ ದುಡ್ಡಿಲ್ಲ. ಅಕೌಂಟ್ಗೆ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರೆ ಹಾಕೋದಕ್ಕೆ ನಿಮ್ಮ ಖಜಾನೆಯಲ್ಲಿ ದುಡ್ಡಿಲ್ಲ. ರೆವಿನ್ಯೂ ಡೆಫಿಸಿಟ್ ಬಜೆಟ್ ಅನ್ನ ಮಂಡಿಸೋದ್ರ ಮೂಲಕ ಮಾನ್ಯ ಸಿದ್ದರಾಮಯ್ಯನವರು 2 ಕನ್ಸಿಕ್ಯೂಟಿವ್ ಇಯರ್ ಅಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನ ವಯೋಲೇಷನ್ ಮಾಡಿದ್ದಾರೆ. ಇದಕ್ಕೆ ಸಮರ್ಥನೆ ಯಾಕೆ ಕೊಟ್ಕೊಳ್ತೀರಿ?
ಸಾಲ ಮಾಡಿ ಬಡ್ಡಿಯನ್ನ ತೀರಿಸ್ತಾ ಇದ್ದೀರಿ. ಸಾಲ ಮಾಡಿ ಸಾಲದ ಅಸಲನ್ನ ತೀರಿಸಲಿಕ್ಕೆ ಹೊಸ ಸಾಲವನ್ನ ಮಾಡ್ತಾ ಇದ್ದೀರಿ.